ಹಾಗಾದ್ರೆ ರಾಜ್ಯದಲ್ಲಿ ಮಳೆ ದುರಂತ ಯಾವ ತರ ಸಂಭವಿಸ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಎಷ್ಟು ದುರಂತ ಆಗ್ತಾ ಇದೆ, ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ, ರಾಜ್ಯ ಸರ್ಕಾರ ಕೇಳಿದ್ದೆಷ್ಟು, ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದ್ದೆಷ್ಟು, ಆ ದುರಂತವನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ರಾಜ್ಯದಲ್ಲಿ ಮಳೆ ದುರಂತ ಈಗ ಮಳೆಯಿಂದಾದ ಸಾವು ನಾವು ತೋರಿಸ್ತಾ ಇದೀವಿ 2019ರಲ್ಲಿ, ಅಂದ್ರೆ ಕಳೆದ ವರ್ಷ 91 ಸಾವಾಗಿತ್ತು. 2021 ಇನ್ನೂ ಕೂಡ ಸಾಕಷ್ಟು ಕಡೆ ರೆಡ್ ಅಲರ್ಟ್ ಇದೆ, ಯೆಲ್ಲೋ ಅಲರ್ಟ್ ಇದೆ, ಇನ್ನೂ ಕೂಡ ಅದು ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಇದು ಮುಳುಗಡೆ ಆದಂತ ತಾಲೂಕು ನೋಡೋದಾದ್ರೆ ಕಳೆದ ವರ್ಷ 103 ತಾಲೂಕುಗಳು ಮುಳುಗಡೆಯಾಗಿತ್ತು. ಈ ವರ್ಷ ಇಲ್ಲಿ ತನಕ 56 ತಾಲೂಕುಗಳು ಮುಳುಗಡೆಯಾಗಿದೆ. ಇನ್ನು ಮುಳುಗಡೆ ಆದಂತ ಗ್ರಾಮಗಳು ಅಂತಂದ್ರೆ ಕಳೆದ ವರ್ಷ 1200 ಗ್ರಾಮಗಳು ಮುಳುಗಡೆಯಾಗಿತ್ತು ಮಳೆಯಿಂದಾಗಿ. ಇಲ್ಲಿ ತನಕ ಈ ವರ್ಷದಲ್ಲಿ 885 ಗ್ರಾಮಗಳು ಮುಳುಗಡೆ ಆಗಿದೆ. ಇನ್ನು ಹಾನಿಗೊಳಗಾದಂತ ಮನೆಗಳು ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ ಕಳೆದ ವರ್ಷ 10,038 ಮನೆಗಳು ಹಾನಿಗೊಳಗಾಗಿದ್ವು. ಇನ್ನು ಈ ವರ್ಷ ಇಲ್ಲಿ ತನಕ 3,000 ಮನೆಗಳು ಹಾನಿಗೆ ಒಳಗಾಗಿದೆ. ಇನ್ನು ನೆಲಸಮವಾದಂತ ಕಟ್ಟಡಗಳು ಎಷ್ಟು ಅಂತಂದ್ರೆ 2019ರಲ್ಲಿ ಸುಮಾರು 750ಕ್ಕೂ ಹೆಚ್ಚು ಕಟ್ಟಡಗಳು ನೆಲಸಮ ಆಗಿತ್ತು ಮಳೆಯಿಂದಾಗಿ. ಇನ್ನು ಈ ವರ್ಷ ಇಲ್ಲಿ ತನಕ 394 ಕಟ್ಟಡಗಳು ನೆಲಸಮ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಕೃಷಿ ಭೂಮಿಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತಂದ್ರೆ ಕಳೆದ ವರ್ಷ 7.44 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಹಾನಿಯಾಗಿತ್ತು. ಇನ್ನು ಈ ವರ್ಷ ಇಲ್ಲಿ ತನಕ 80,000 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಕೃಷಿ ಬೆಳೆ ಏನಿದೆ ಅದು ಹಾನಿಗೆ ಒಳಗಾಗಿದೆ. ತೋಟಗಾರಿಕೆ ವಿಚಾರವಾಗಿ ನೋಡೋದಾದ್ರೆ ಕಳೆದ ವರ್ಷ 1.49 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿತ್ತು ನೆರೆ ಬಂದು. ಇನ್ನು ಈ ವರ್ಷ ಇಲ್ಲಿ ತನಕ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅಂತ ಸದ್ಯಕ್ಕೆ ಒಂದು ಅಂದಾಜು ಮೇಲ್ನೋಟಕ್ಕೆ ಈಗ ಸರ್ಕಾರನೇ ಈ ರಿಪೋರ್ಟ್ ಅನ್ನು ಕೊಟ್ಟಿರೋದು. ಇನ್ನು ರಸ್ತೆಗಳು ಆಫ್ಕೋರ್ಸ್ ಮಳೆ ಕಂಟಿನ್ಯೂಸ್ ಬಂದ್ರೆ ಹಾಳಾಗುತ್ತೆ. ಕಳೆದ ವರ್ಷ 4,119 ಕಿಲೋಮೀಟರ್ನಷ್ಟು ರಸ್ತೆ ಹಾಳಾಗಿತ್ತು. ಈ ವರ್ಷ ಇಲ್ಲಿ ತನಕ ಸುಮಾರು 3,500 ಕಿಲೋಮೀಟರ್ ರಸ್ತೆಗಳು ಹಾನಿಗೆ ಒಳಗಾಗಿದೆ ಅಂತ ರಿಪೋರ್ಟ್ ಹೇಳ್ತಿರೋದು. ಇನ್ನು ಸೇತುವೆಗಳು ಎಷ್ಟು ಹಾಳಾಗಿತ್ತು ಅಂತಂದ್ರೆ ಕಳೆದ ವರ್ಷ 2,915 ಸೇತುವೆ ಹಾಳಾಗಿತ್ತು. ಈ ವರ್ಷ ಇಲ್ಲಿ ತನಕ ಮಳೆಯಿಂದಾಗಿ 350 ಸೇತುವೆಗಳು ಹಾಳಾಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಕೆರೆಗಳಿಗೆ ಎಷ್ಟು ಹಾನಿಯಾಗಿದೆ ಮಳೆಯಿಂದ 2019 ಕಳೆದ ವರ್ಷ 1,500 ಕೆರೆಗಳಿಗೆ ಹಾನಿಯಾಗಿತ್ತು. ಈ ವರ್ಷ ಇಲ್ಲಿ ತನಕ ಮಳೆಯಿಂದಾಗಿ 104 ಕೆರೆಗಳಿಗೆ ಹಾನಿ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ವಿದ್ಯುತ್ ಪರಿಕರ ಅಂದಾಜು ಎಷ್ಟು ಹಾನಿಯಾಗಿದೆ ಅಂತಂದ್ರೆ ಕಳೆದ ವರ್ಷ 8,000 ಎಕ್ವಿಪ್ಮೆಂಟ್ಸ್ ಹಾಳಾಗಿತ್ತು. ಈ ವರ್ಷ ಇಲ್ಲಿ ತನಕ ಸುಮಾರು 5,000 ವಿದ್ಯುತ್ ಪರಿಕರಗಳು ಹಾಳಾಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಹೇಳ್ತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೇಳಿದ್ದೆಷ್ಟು, ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು? ಕಳೆದ ವರ್ಷ ನಾವು ನೋಡೋದಾದ್ರೆ 38,000 ಕೋಟಿ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೇಳಿತ್ತಿಷ್ಟು ಹಾನಿಯಾಗಿದೆ ಅಂತ. ಆದ್ರೆ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತಾರಲ್ಲ ಆ ತರ 1,869 ಕೋಟಿಯನ್ನ ಮಾತ್ರ ಕೇಂದ್ರ ಸರ್ಕಾರ ಕಳೆದ ಬಾರಿ ಕೊಟ್ಟಿದ್ದು. ಸಾಕಷ್ಟು ಚರ್ಚೆಗಳು ಈ ಬಗ್ಗೆ ಆಗಿತ್ತು. ಇನ್ನು ಈ ವರ್ಷ ಒಂದು ಅಂದಾಜಿನ ಪ್ರಕಾರ ಇಲ್ಲಿ ತನಕ ಮಳೆ ಆಗಿರೋದನ್ನ ಲೆಕ್ಕ ಎಲ್ಲ ಹಾಕ್ಬಿಟ್ಟು ಇವತ್ತು ಪ್ರಧಾನಿ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ 4,000 ಕೋಟಿಯಷ್ಟು ಹಾನಿಯಾಗಿದೆ. ಇದನ್ನ ಪರಿಹಾರ ಅಂತ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ರಿಕ್ವೆಸ್ಟ್ ಅನ್ನ ಇಟ್ಟಿದೆ. ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಈ ಮನವಿಯನ್ನ ಇವತ್ತಷ್ಟೇ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನ ಕೊಡುತ್ತೆ ಈ 4,000 ಕೋಟಿಯಲ್ಲಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹಾಗಾದ್ರೆ ರಾಜ್ಯ ಸರ್ಕಾರ ಈ ಹಾನಿಗೊಳಗಾದಂತ ಪ್ರದೇಶದಲ್ಲಿ ಎಷ್ಟು ಘೋಷಣೆ ಮಾಡಿದೆ? ಪ್ರತಿ ಹೆಕ್ಟೇರ್ ಭೂಮಿಗೆ 16,500 ಘೋಷಣೆಯನ್ನ ಮಾಡಿದೆ. ಇದು ರಾಜ್ಯ ಸರ್ಕಾರ ಪರಿಹಾರ ಅಂತ ಘೋಷಣೆ ಮಾಡಿರೋದು. ಇನ್ನು ನೀರಾವರಿ ಜಮೀನಿಗೆ ಅಂತ ಹೆಕ್ಟೇರ್ಗೆ 23,000 ಘೋಷಣೆಯನ್ನ ಮಾಡಿದೆ. ಇದೆಲ್ಲ ರೈತರಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದು. ಇನ್ನು ತೋಟಗಾರಿಕಾ ಜಮೀನಿಗೆ ಪ್ರವಾಹ ಬಂದೇನಾದ್ರೂ ಹಾನಿಯಾಗಿದ್ರೆ ಹೆಕ್ಟೇರ್ಗೆ 25,000 ರೂಪಾಯಿ ಅಂತ ರಾಜ್ಯ ಸರ್ಕಾರ ಈ ಪರಿಹಾರದ ಮೊತ್ತದಲ್ಲಿ ಘೋಷಣೆಯನ್ನ ಮಾಡಿದೆ. ಇನ್ನು ಮಳೆಯಿಂದಾಗಿ ಮನೆ ಕಳ್ಕೊಂಡಿರ್ತಾರೆ ಅಂತವರಿಗೆ ಸುಮಾರು 5 ಲಕ್ಷ ಪರಿಹಾರ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಸೊ ಇಲ್ಲಿ ತನಕ ಇವತ್ತಿನ ತನಕ ಏನೇನು ಆಗಿದೆ ಅಂದಾಜು, ಯಾಕಂದ್ರೆ ಸರ್ಕಾರನೇ ಹೇಳಿದೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ಅಂದಾಜಿಗೆ ಇಷ್ಟು ಹಾನಿಯಾಗಿದೆ. ಇನ್ನೂ ಕೂಡ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂತ ಸಂಭವ ಇರೋದ್ರಿಂದ